ಪಟ್ಟಣದಲ್ಲಿ ಬೋವಿ ಸಮಾಜದ ಅರವಟಿಕೆಯನ್ನು ಅಭಿವೃದ್ಧಿಪಡಿಸಿ ಸಿದ್ದರಾಮೇಶ್ವರರ ಸಮುದಾಯ ಭವನ ನಿರ್ಮಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿ ಸಚಿವ ಶಿವರಾಜ್ ಎಸ್ ತಂಗಡಗಿ, ಶಾಸಕ ಎಚ್.ಸಿ. ಬಾಲಕೃಷ್ಣ ಮತ್ತು ದಾನ ಕೊಡಿಸುತ್ತೇವೆ. ನಾವು ಸ್ವಂತ ಹಣ ನೀಡಿ ಸಿದ್ದರಾಮೇಶ್ವರ ಸಮುದಾಯ ಕಟ್ಟಿಸಿ ಕೊಡುತ್ತೇವೆ. ಆದ ಅವಟಿಕೆಯನ್ನ ಬೋವಿ ಸಮಾಜದ ಹೆಸರಿಗೆ ಮೊದಲ ಖಾತೆ ಮಾಡಿಸಿಕೊಂಡು ಬನ್ನಿ ಅಂತ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಭರವಸೆ ನೀಡಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ತಾಲೂಕು ನಾಡಹಬ್ಬಗಳ ಆಚರಣಾ ಸಮಿತಿ, ಬೋವಿ ಸಮಾಜದ ಸಹಯೋಗದಲ್ಲಿ ನಡೆದಂಥ 854ನೇ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತ್ಯೋತ್ಸವಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಾಯಕಯೋಗಿ ಸೊನ್ನಲಿಗೆ ಸಿದ್ದರಾಮೇಶ್ವರರು ಕೆರೆ, ಕಟ್ಟೆ, ಗುಡಿ, ಗೋಪುರಗಳನ್ನು ಕಟ್ಟಿಸುವ ಮೂಲಕ ಜನಸಾಮಾನ್ಯರ ಸಂಕಟಗಳಿಗೆ ಸ್ಪಂದಿಸಿದ ಮಹಾನ್ ನಾಯಕ ಯೋಗಿಗಳು. ಸಮಾಜ ನಿರ್ಮಿಸಲು ಶ್ರಮಿಸಿದ್ದು ಸಿದ್ದ ಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮದಲ್ಲಿ ಸಾವಿರಾರು ಅರ್ಥಗರ್ಭಿತ ವಚನಗಳನ್ನು ರಚಿಸಿದ್ದಾರೆ. ಜಾತಿ ಮತಗಳ ಭೇದ ಇಲ್ಲದೆ ಸರ್ವರಿಗೂ ಸಮಬಾಳು ಎಂಬ ಸಮಾನತೆಯ ತತ್ವವನ್ನು ಲೋಕಕ್ಕೆ ಅಕ್ಕರಿಲ್ಲದ ಶಕ್ತಿ ವ್ಯರ್ಥ, ಭಕ್ತಿ ಇಲ್ಲದವನ ಜ್ಞಾನ ವ್ಯರ್ಥ. ಇಂತಹ ಸಿದ್ದರಾಮೇಶ್ವರರ ಭಾರತೀಯ ತತ್ವವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ತಾಲೂಕಿನ ರಹಿತ ಸೌಹಾರ್ದತೆಯ ಬಹುತ್ವ ಸಮಾಜ ನಿರ್ಮಾಣ ಮಾಡಲು ಅರ್ಥದಿಂದ ದುಡಿಯೋಣ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ಲೋಕಸಭಾ ಕ್ಷೇತ್ರದ ಸಂಸದ ಮತ್ತು ಮಂಜುನಾಥ ಬೋವಿ ಸಮಾಜದ ಮುಖ್ಯವಾಗಿ ಪ್ರತಿಭಾ ಪುರಸ್ಕಾರ ವಿತರಿಸಿ ಮಾತನಾಡಿದ್ದು, ಶ್ರಮ, ಶ್ರದ್ಧೆ, ಕೌಶಲ್ಯದ ಮೂಲಕ ನಾಗರಿಕತೆಗೆ ಕೊಡುಗೆ ನೀಡಿರುವ ಬೋವಿ ಸಮಾಜದ ಮಹತ್ವ ಅನನ್ಯವಾದುದು ಅಂತ ಸಿದ್ದರಾಮೇಶ್ವರರ 854ನೇ ಜಯಂತ್ಯೋತ್ಸವ ಪ್ರಯುಕ್ತ ಪಾಲ್ಗೊಂಡು ಪ್ರೇರಣಾದಾಯಕವಾಗಿ ದೇಶದ ಹಾಗೂ ರಾಜ್ಯದ ಅಭಿವೃದ್ಧಿಯಲ್ಲಿ ಮಹತ್ವದ ಬೋವಿ ಸಮಾಜದ ಶತಮಾನಗಳಿಂದಲೂ ಕೂಡ ನೀರು ಸಂರಕ್ಷಣೆ ಮಾಡಲು ಕೆರೆ, ಕಟ್ಟೆ, ಕಲ್ಯಾಣ, ಬಾವಿ ನಿರ್ಮಿಸುವ ಮೂಲಕ ಕೃಷಿ ಕಾರ್ಮಿಕರ ಕ್ಷೇತ್ರದಲ್ಲಿ ಸಮಾಜದ ಅಭಿವೃದ್ಧಿಗೆ ಶಕ್ತಿಯನ್ನು ತುಂಬಿದ್ದಾರೆ. ಸಿದ್ದರಾಮೇಶ್ವರರ ವಚನಗಳು ಮಾನವೀಯ ಸಮಾನತೆ ಮತ್ತು ಕಾಯಕದ ಮಹತ್ವವನ್ನು ಸಾರುವ ದೀಪಸ್ತಂಭಗಳಾಗಿವೆ ಎಂದು ಹೇಳಿದರು. ಸಿದ್ದರಾಮೇಶ್ವರರ ಸಾಮುದಾಯಿಕ ಬೋವಿ ಸಮಾಜದವರು ನಿರ್ಮಿಸಿದಂತಹ ಸಿದ್ದರಾಮೇಶ್ವರರ ಭವನಕ್ಕೆ ಸಂಸದ ಪದ್ಮಶ್ರೀ ಡಾಕ್ಟರ್ ಶಾಸಕ ಎಚ್.ಸಿ. ಬಾಲಕೃಷ್ಣ ಮಾತನಾಡಿ, ಬೋವಿ ಸಮಾಜದ ಸಮುದಾಯ ಶ್ರಮಜೀವನದಲ್ಲಿ ದೇವರನ್ನ ಕಂಡ ಕಾಯಕ ಬೋವಿ ಸಮಾಜದ ಏಳಿಗೆ ಬೇಕಾದಂತ ಸವಲತ್ತುಗಳನ್ನು ಕೊಡಿಸಿದ್ದೇವೆ ಅಂತ ಸಿದ್ದರಾಮೇಶ್ವರ ಭವನ ನಿರ್ಮಿಸುವುದಾಗಿ ರಾಜಕೀಯ ತಾಯಿದರೆ ಹಾಗೂ ಯುವಕ ಮಿತ್ರರೇ, ಹೀಗೆ ಬಂಧುಗಳೇ, ಇವತ್ತ ಈ ಕಾರ್ಯಕ್ರಮದೊಳಗೆ ಮೂರು ವಿಶೇಷಗಳನ್ನ ನಾನು ನೋಡಿದೆ. ಮೊದಲನೇ ವಿಶೇಷ, ನಾನು ವಿಶೇಷವಾಗಿ ಭಾರತದಲ್ಲಿ ಅಭಿನಂದನೆ ಹೇಳ್ತೀನಿ. ನಮ್ಮ ಮಕ್ಕಳಿಗೆ ಅತಿ ಹೆಚ್ಚು ಅಂಕವನ್ನು ಪಡೆದಂತ ಮಕ್ಕಳಿಗೆ ಅವರಿಗೆ ಸನ್ಮಾನ ಮಾಡಿದ್ದೀರ. ಅದು ನಾವು ಮೊದಲು ಶಿಕ್ಷಣವಂತರಾದ್ರೆ ಏನು ಬೇಕಾದ್ರೂ ಸಾಧಿಸಕ್ ಸಾಧ್ಯತೆ ಇದೆ. ನಮ್ಮ ಸಮಾಜದವರಿಗೆ ಛಲ ಐತೆ ಮತ್ತು ಶ್ರಮ ಐತೆ ಮತ್ತು ದುಡಿಮೆ ಮಾಡುವಂತ ಶಕ್ತಿ ಐತೆ. ಆದ್ರೆ ನಾವು ಅದನ್ನ ಏಕಚಿತ್ತದಿಂದ ಕೆಲಸವನ್ನ ಮಾಡಿದ್ರೆ ನಿಶ್ಚಿತವಾಗ್ಲೂ ನಮ್ಮ ಎಲ್ಲಾ ರಂಗದೊಳಗೂ ನಾವು ಗೆಲ್ಲಕ್ಕೆ ಸಾಧ್ಯತೆ ಇದೆ ಅನ್ನೋ ಮಾತನ್ನ ಮಾಡಬಹುದು. ರಾಜಕೀಯ ರಂಗಕ್ಕೆ ಹೋದದ್ದು ನಮ್ಮ ಸಮಾಜದವ್ರನ್ನ ಬೇರೆ ಸಮಾಜದವ್ರು ಬಹಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ತಾಲೂಕು ಪಂಚಾಯತಿ, ಪಟ್ಟಣ ಪಂಚಾಯತಿ, ಪುರಸಭೆ, ನಗರಸಭೆ, ಜಿಲ್ಲಾ ಪಂಚಾಯತಿ ಎಲ್ಲರಲ್ಲೂ ಗೆಲ್ಲಿಸುವಂತ ಕೆಲಸವನ್ನು ಮಾಡ್ತಾರೆ. ಬೇರೆ ಸಮಾಜದವರು ನಮ್ಮನ್ನ ಬಹಳ ಪ್ರೀತಿಯಿಂದ ಹತ್ತಿರಡುವಂತ ಕೆಲಸವನ್ನ ಮಾಡ್ತಾರೆ. ಅದಾದ್ಮೇಲೆ ನಾವು ಎಲ್ಲಿ ಹಿಂದುಳಿದಿದ್ದೀವಿ ಅಂತಂದ್ರೆ ಸಂಘಟನೆ ಒಳಗೆ ನಾವು ಇನ್ನೂ ಹಿಂದುಳಿದಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ನಾವು ಏನಂದ್ರೆ ಹೋರಾಟ ಮತ್ತು ಶಿಕ್ಷಣ, ಸಂಘಟನೆ, ಇವು ಮೂರನ್ನು ಇದು ನಾವು ಉಳಿಸುವಂತ ಕೆಲಸವನ್ನು ಮಾಡಬೇಕಾಗಿದೆ.
ಇವತ್ತು ನೋಡಿ ನಮಗೆ ಸಮಾಜಕ್ಕೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ ಅವ್ರಿಗೆ ಒಂದ್ಸತಿ ಸನ್ಮಾನ ಮಾಡಿದ್ರೆ ಅವರ ಪಕ್ಕದಲ್ಲಿ ಚಿಂತೆ ಮಾಡಿದ್ರೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಸಿದ್ದರಾಮೇಶ್ವರ ಜಯಂತಿ ಒಳಗೆ ನಮಗೂ ಸನ್ಮಾನ ನಾವು ಹೆಚ್ಚು ಹಕ್ಕುವನ್ನು ಪಡೆದು ಸನ್ಮಾನ ಮಾಡಕ್ ಸಾಧ್ಯ ಆಗುತ್ತಂತ ನಮ್ಮ ಮಕ್ಕಳು ಹಿಂದೆ ನೆಕ್ಸ್ಟ್ ಮಕ್ಕಳು ಓದುವಂತ ಕೆಲಸವನ್ನು ಮಾಡ್ತಾರೆ. ಅದು ಬಹಳ ಮುಖ್ಯವಾಗಿದ್ದ ಕೆಲಸ ಇವತ್ತು ಅದಾಗಿತ್ತು. ಪ್ರತಿ ವರ್ಷ ನಾವು ಚಿತ್ರದುರ್ಗ ಮಟ್ಟದೊಳಗೆ ಈ ರೀತಿ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತೀವಿ ಅಂದ್ರೆ ನಮ್ಮ ಮಕ್ಕಳ ಮೊದಲು ಶಿಕ್ಷಣವಂತರಾಗಲಿ ಅನ್ನೋ ದೃಷ್ಟಿಕೋನ. ಮೊದಲು ಸಿದ್ದರಾಮೇಶ್ವರ ಜಯಂತಿ ಮಾಡ್ತೀವಿ, ಸಿದ್ದರಾಮೇಶ್ವರ ದೇವರ ಸಮಾಜ ಮಂಡಲದ್ದು ಸಮಾಜ ಬೋಧಿ ಸಮಾಜದ ಕಾರ್ಯಕ್ರಮ ಆಗುತ್ತಂದ್ರೆ ಯಾರು ಬರ್ತಿದ್ದಿಲ್ಲ. ನಮ್ಮ ಸಮಾಜಕ್ಕೆ ಯಾವ ಕಾರ್ಯಕ್ರಮ ನಮ್ಮ ಸಮಾಜದಲ್ಲ ಬರ್ತಿದ್ದಿಲ್ಲ. ಮೊದಲೇ ಅದನ್ನ ಮೊಟ್ಟ ಮೊದಲಿಗೆ ಹುಟ್ಟಾಕಿದ್ದು ಬಾಗಲಕೋಟೆ ಮಠದೊಳಗ ನಮ್ಮ ಸ್ವಾಮಿಗಳನ್ನ ಒಬ್ಬರನ್ನ ಏನು ಶರಣಬಸವ ಹಬ್ಬಗಳನ್ನ ಅವನ್ನ ನೇಮಕ ಮಾಡಿದಾಗ ಮೊಟ್ಟ ಮೊದಲಿಗೆ ಬಾಗಲಕೋಟೆ ಒಳಗೆ ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ ಯಾರು ಬಂದಿದ್ರು ಅಂತ ಮಾಡಿದ್ವಿ? ಆ ಕಾರ್ಯಕ್ರಮ ಮೊಟ್ಟ ಮೊದಲನೇ ಉದ್ಘಾಟಕರು ಈ ರಾಜ್ಯದ ಮುಖ್ಯಮಂತ್ರಿ, ಅವತ್ತಿನ ಹಣಕಾಸು ಮಂತ್ರಿ, ಅವತ್ತಿನ ಉಪಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮದೊಳಗ ಚೇರ್ ಹಾಕಿದವರು ನಾವ, ಮತ್ತೆ ಮಂತ್ರಿ ಭಾಷಣ ಮಾಡಿದವರು ನಾವ, ಆಮೇಲೆ ಚೇರ್ ಮಾಡಿಸಿಟ್ಟವರು ನಾವು. ಅವತ್ತು ಯಾರು ಬಂದಿದ್ದಿಲ್ಲ. ನಾವೆಲ್ಲರೂ ಅಂದ್ರೆ ಇವತ್ತು ನಾವು ಹಂತವಾಗಿ ಪ್ರಾರಂಭ ಆಗಿದ್ವಿ. ಆಮೇಲೆ ಪ್ರಾರಂಭ ಆಗಿದೆ, ಬಾಗಲಕೋಟೆ ಪ್ರಾರಂಭ ಆಗಿದೆ, ಚಿತ್ರದುರ್ಗ, ದಾವಣಗೆರೆ, ಬಿಜಾಪುರ, ಬಾಗಲಕೋಟೆ ಎಲ್ಲ ಕಡೆ ದುರ್ಗ ಪಕ್ಷಗಳು ಇವತ್ತು ಸಂಘಟನೆ ಪ್ರಾರಂಭ ಆಗಿದೆ. ಅದು ಇನ್ನೂ ಆಗ್ಬೇಕಾಗಿದೆ. ಮೊದಲು ನಾವು ಶಿಸ್ತನ್ನು ಕಲಿಬೇಕಾಗಿದೆ, ಸಂಘಟನೆ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ನೀವು ಜನಪ್ರತಿನಿಧಿಗಳನ್ನು ದ್ವೇಷ ಮಾಡಬೇಡಿ, ನೀವು ಗಟ್ಟಿಯಾಗಿರ್ರಿ, ನೀವು ಸಂಘಟನೆ ಒಳಗ ಗಟ್ಟಿಯಾಗಿರ್ರಿ. ಬಾಲಕೃಷ್ಣವರು ಬರ್ತಾರ, ರೇವಣ್ಣವರು ಬರ್ತಾರ, ತಂಗಡಿಗರು ಬರ್ತಾರ, ನೀವು ಬರ್ತಾರ. ಮೊದಲು ನೀವು ಗಟ್ಟಿಯಾಗಿರ್ಬೇಕು. ನಮ್ಮ ಸಮಾಜದವರು ಸಂಘಟನೆ ನಾವು ಇರ್ಬೇಕಂದ್ರೆ ನಾವು ಮನಸ್ಸು ಮಾಡಿದ್ರೆ ಒಂದು ಮಾತ್ರ ಸತ್ಯ. ಈ ರಾಜ್ಯದೊಳಗೆ 774 ಮತಕ್ಷೇತ್ರದೊಳಗ ಕನಿಷ್ಠ 80ರಿಂದ 90 ಕ್ಷೇತ್ರದೊಳಗ ನಾವು ಡಿಸೈಡಿಂಗ್ ಫ್ಯಾಕ್ಟರ್ ನಾವು ಯಾವ ಕಡೆ ಓಟ್ ಹಾಕ್ತೀವಿ ಅಲ್ಲಿ ಅನ್ನೋ ಮಾತನ್ನ ಹೇಳಿ ಇಷ್ಟಪಡ್ತೀವಿ. ಇವತ್ತು ನೀವು ಬಾಲಕೃಷ್ಣ ನೀವು ಇಂಟಿ ಕೆಲಸ ಇವತ್ತು ನೋಡಿ, ಕೆಲವೊಂದಿಷ್ಟು ಶಾಸಕರೊಳಗ ನಮ್ಮ ಸಮಾಜ ಬಗ್ಗೆ ಪ್ರೀತಿಯನ್ನು ತೋರಿಸಲು ಬಾಲಕೃಷ್ಣ ಅಂತ ನಾನು ಹೆಮ್ಮೆ ಇವತ್ತು ನೀವು ಒಂದು ಬೇಡಿಕೆ ಇರ್ತೀರಿ, ಸಮುದಾಯ ಭವನ ಮಾಡಕ್ಕೆ ಇಷ್ಟಕ್ಕೊಂದು ಚೀರಾಟ ಅರ್ಚಕ ಮಾಡಬೇಕಾಗಿಲ್ಲ. ನೀವು ಜಾಗ ಐತೆ, ಒಂದೆರಡು ಜಾಗ ಕೊಟ್ಟಿಲ್ಲ ಅಂತ ಹೇಳಿದ್ರು ಬಾಲಕೃಷ್ಣ. ಆ ಜಾಗದೊಳಗ ಮುಂದಿನ ಸಿದ್ದರಾಮೇಶ್ವರ ಜಯಂತಿ ಟೈಮ್ ಅನ್ನೋದ್ರಾಗ ನಾನು ಬಾಲಕೃಷ್ಣವರು ಮತ್ತು ರೇವಣ್ಣವರು ಅದಕ್ಕೆ ಸಮುದಾಯ ಭವನವನ್ನು ಹಾಕಿ ಕಳಿಸುವಂತ ಕೆಲಸವನ್ನ ಮಾಡ್ತೀನಿ. ಇದು ಒಗ್ಗಟ್ಟಾಗುತ್ತೆ. ನೀವು ಒಂದಾದ್ರೆ ಅದೇ ರೇವಣ್ಣ ಬಂದ್ರು ಇದನ್ನ ಮಾಡಲೇಬೇಕು ಅಂತ. ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದ್ರೆ, ಯಾಕೆ ನಮಗೆ ಒಗ್ಗಟ್ಟು ಬೇಕಂದ್ರೆ, ಯಾಕೆ ನಮಗೆ ರಾಜ್ಯಕ್ಕೆ ನಮಗೊಂದು ಶಕ್ತಿ ಬೇಕಂದ್ರೆ, ವೇದಿಕೆ ಮೇಲೆ ಬಂದಾಗ ಈ ಭವನ ತುಂಬ ತುಳುಕ್ದಾಗ ಬಾಲಣ್ಣವರು ಏನ್ ಬೇಕಂತ ಕೇಳಿಕೊಡ್ತಾನ, ರೇವಣ್ಣವರು ಏನ್ ಬೇಕಂತ ಕೇಳಿಕೊಡ್ತಾನ, ಶಿವರಾಜ್ ತಗಡಿಗೆ ಏನ್ ಬೇಕಂತ ಕೇಳಿಕೊಡ್ತಾನ. ಉದಾಹರಣೆ ನಾನು ನಿಮ್ಗೊಂದು ಮಾತನ್ನು ಹೇಳ್ತೀನಿ. ಈ 7-8 ವರ್ಷದಿಂದ 10 ವರ್ಷದಿಂದ ನನಗನ್ಸಿದ ಮಟ್ಟಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿದ್ರು. ಬೆಂಗಳೂರೊಳಗೆ ಒಂದು ದೊಡ್ಡ ಜಯಂತ್ಯೋತ್ಸವವನ್ನು ಮಾಡಿದೀವಿ. ಅವತ್ತು ನಾವು 3 ಬೇಡಿಕೆಯನ್ನು ಇಟ್ಕೊಂಡಿವಿ. 3 ಬೇಡಿಕೆ ಇಟ್ಕೊಂಡು ಸಿದ್ದರಾಮಯ್ಯನವ್ರನ್ನ ವೇದಿಕೆ ಬರಕ್ಕೆ ಹೇಳಿದ್ವಿ. ಅವತ್ತು ನಾನೇ ಮಂತ್ರಿ ಇದ್ದೆ, ಸಣ್ಣ ನೀರಾವರಿ ಸಚಿವರಿದ್ದೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾನು ವೇದಿಕೆ ಕರೆಕೊಂಡು ಬರಕ್ಕೆ ಹೋದಾಗ ಸಿದ್ದರಾಮಯ್ಯ ಸಾಹೇಬ್ರು ಎಷ್ಟು ಮಂದಿ ಬರೋದಿಲ್ಲ ತಂಗಡಿಗೆ, ಒಂದು 15-20 ಸಾವಿರ ಜನ ಬಂದಾರ ಅಂತಂದ್ರು. ನಾನಂದ್ಯ ಸರ್ ಕನಿಷ್ಠ 1 ಲಕ್ಷ ಚೇರ್ ಹಾಕ್ಸಿದ್ದೀವಿ, 1 ಲಕ್ಷ ಚೇರ್ ತುಂಬಿ ಹೊರಗಡೆ ಜನ ನಿಂತಾರೆ ಸರ್ ಅಂತಂದೆ. ಅದಕ್ಕೆ ಸಿದ್ದರಾಮಯ್ಯ ಅಂದ್ರು, ಸುಬ್ಬೀರಪ್ಪ ಒಟ್ಟು ಸೇರಾಗಲ್ಲ ಅಂತ. ನಾನಂದ್ಯ ಸರ್ ನಾನು ನಿಮ್ಮನ್ನು ಕಣ್ಣು ಕಡೆಗೆ ಕರ್ಕೊಂಡು ಹೊಂಟಿಲ್ಲ, ನೀವು ಅಲ್ಲಿ ಹೋಗಿ ನೋಡಿದ ಮೇಲೆ ಗೊತ್ತಾಗತ್ತಲ್ಲ ಅಂತಂದೆ. ಆಯ್ತು ಹೋಗಲಿ ಅಂತ ಬಂದ್ರು. ಬಂದಾಗ ಕನಿಷ್ಠ 1,25,000ಕ್ಕಿಂತ ಹೆಚ್ಚು ಜನರು ಸೇರಿದ್ರು ಅವತ್ತ ವೇದಿಕೆ ಕಾರ್ಯಕ್ರಮಗಳು. ಸಿದ್ದರಾಮಯ್ಯ ಸಾಹೇಬ್ ವೇದಿಕೆ ಹತ್ತಿರ ತಕ್ಷಣ ಅಂದ್ರು, ಎಂದೂ ಒಟ್ಟು ಒಂದೇ ವೇದಿಕೆ ಮೇಲೆ ಸೇರಿದ್ದಿಲ್ಲ, ತಂಗಡಿಗೆ ಇವತ್ತು ಇಷ್ಟು ಜನ ಒಟ್ಟಿಗೆ ಸೇರಿಸಿದೆ, ನಿನಗೆ ಅಭಿನಂದನೆ ಅನ್ನೋ ಮಾತನ್ನು ಹೇಳಿದ್ರು. ಅವಾಗ ನಾನು ಈಗ ಸ್ವಾಮಿ ನಮಗೆ ಅಭಿನಂದನೆ ಬೇಡ, ನಮಗೆ 3 ಬೇಡಿಕೆ ಅದಾವ, 3 ಬೇಡಿಕೆ ಇದೆ ಅಂತ ಹೇಳಿದೆ.
ಒಂದನೇ ಬೇಡಿಕೆ ನಾವು ಪ್ರತಿ ಸದ್ಯ ಒಂದೊಂದೇ ಹೇಳಿದ್ವಿ, ಅಭಿವೃದ್ಧಿ ನಿಗಮ ಆಗಬೇಕು, ಭವ್ಯ ಅಭಿವೃದ್ಧಿ ನಿಗಮ ಆಗಬೇಕು ಅಂತಂದ್ರು. ಭವ್ಯ ಅಭಿವೃದ್ಧಿ ನಿಗಮವನ್ನ ತಕ್ಷಣ ಒಂದು ಜನ ನೋಡಿದ ಮೇಲೆ ಭವ್ಯ ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡೇ ಬಿಟ್ರು. ನಾವು ಭವ್ಯ ಅಭಿವೃದ್ಧಿ ನಿಗಮವನ್ನು ಮಾಡ್ತೀವಿ ಅದನ್ನೇ ಹೇಳಿದ್ರೆ ಜನ ಇದ್ರೆ ಏನ್ ಬೇಕಾದ್ರೂ ಆಗುತ್ತಾರೆ. ಅವತ್ತು ಭವ್ಯ ಅಭಿವೃದ್ಧಿ ನಿಗಮ ಇತ್ತು. ಅದಾದ್ಮೇಲೆ ನಾವು ಇನ್ನೊಂದು ಕೇಳಿದ್ವಿ, ಕೆಪಿಎಸ್ಸಿ ಒಳಗ ಓಮಿ ಒಟ್ಟಿಗೆ ಒಬ್ಬರಿಗೆ ಕೆಪಿಎಸ್ಸಿ ಮೆಂಬರ್ ಮಾಡ್ಬೇಕಂತ ಹೇಳಿದ್ವಿ. ಕೆಪಿಎಸ್ಸಿ ಮೆಂಬರ್ ಆಯ್ತು, ಒಂದೇ ಒಂದಾಗಿಲ್ಲ. ಈ ಸತಿ ಅದನ್ನು ಬಿಡಂಗಿಲ್ಲ. ಏನಂದ್ರೆ ನಮ್ಮ ಸಮಾಜವನ್ನು ಒಬ್ಬರನ್ನ ಲೋಕಸಭೆಗೆ ಕಂಪಲ್ಸರಿ ಕಳಿಸಬೇಕು, ಅದು ಕಾಂಗ್ರೆಸ್ ಟಿಕೆಟ್ ಕೊಡಬೇಕು ಅನ್ನೋ ಮಾತನ್ನ ಹೇಳಿದ್ವಿ. ಈ ಸತಿ ನಿಶ್ಚಿತವಾಗಿ ಒಂದಲ್ಲ ಎರಡು ಕೊಡಕ್ ಸಾಧ್ಯತೆ ಇದೆ.